ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನೀವೇನಾದರೂ UGC ನೆಟ್, KCET ಹಾಗೆ PhD ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೆ ಫ್ರೀ ವಿಡಿಯೋ ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿ UGC ರಿಲೇಟೆಡ್ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು UGC ರಿಲೇಟೆಡ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಕವರ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಮೊದಲೇ ಏನು ಕ್ವಶನ್ಸ್ ಬರ್ಬೋದು ಅಂತಂದರೆ ಫುಲ್ ಫಾರ್ಮ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. UGCಯ ಫುಲ್ ಫಾರ್ಮ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂದರೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ. ಇದೊಂದು ಶಾಸನಬದ್ಧ ಅಂಗ, ಸ್ಟ್ಯಾಚ್ಯುಟರಿ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಇದು ಶಿಕ್ಷಣ ಇಲಾಖೆ ಅಂದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ ಒಂದು ಸಂಸ್ಥೆಯಾಗಿದೆ. ಇದು UGC ಆ್ಯಕ್ಟ್ 1956 ಪ್ರಕಾರ ಒಂದು ಸ್ಥಾಪನೆಯಾದಂತಹ ಒಂದು ಸ್ವತಂತ್ರ ಸಂಸ್ಥೆ, ಆದರೆ ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ಬರುತ್ತೆ. ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ. ಇದು ಭಾರತದ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ನೋಡಿಕೊಳ್ಳಲಿಕ್ಕೆ ಸ್ಥಾಪನೆಯಾದಂಥ ಒಂದು ಸಂಸ್ಥೆ, ಆಯೋಗ. ಇಟ್ ಪ್ರೊವೈಡ್ಸ್ ರೆಕಗ್ನೈಸೇಷನ್ ಟು ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಇದು ಭಾರತದ ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆಯನ್ನು ನೀಡುವ ಒಂದು ಸಂಸ್ಥೆ. ಕ್ವಶನ್ಸ್ ಬರುತ್ತೆ, ಯಾವ ಒಂದು ಸಂಸ್ಥೆ ಭಾರತದ ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆಯನ್ನು ಕೊಡ್ತಾ ಇದೆ ಅಂತ. ಅದರ ಸರಿಯಾದ ಉತ್ತರ UGC, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ಡಿಸ್ಬರ್ಸ್ಮೆಂಟ್ಸ್ ಆಫ್ ಫಂಡ್ಸ್ ಟು ಸಚ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜಸ್. ಇದರ ಒಂದು ಕಾರ್ಯ ಏನು ಅಂತಂದರೆ ಧನ ಸಹಾಯ ಅಂದರೆ ಹಣದ ಒಂದು ಸಹಾಯ ಮಾಡೋದು ಇದರ ಒಂದು ಮೂಲ ಉದ್ದೇಶ ಅಥವಾ ಕಾರ್ಯ. ಸೊ ಹೆಸರಲ್ಲೇ ಇದೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಅಂದರೆ ಧನ ಸಹಾಯ. ದಿ UGC ಹೆಡ್ ಕ್ವಾರ್ಟರ್ ಈಸ್ ಇನ್ ನ್ಯೂ ದಿಲ್ಲಿ. UGCಯ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹಾಗೆಯೇ ಇಟ್ ಹ್ಯಾಸ್ 6 ರೀಜನಲ್ ಸೆಂಟರ್ಸ್ ಅಂದರೆ ಪ್ರಾದೇಶಿಕ ಕಚೇರಿ ಟೋಟಲ್ 6 ಇದೆ. ಅದು ಎಲ್ಲೆಲ್ಲಿ ಅಂತ ನೋಡೋದಾದರೆ ಪುಣೆ, ಭೋಪಾಲ್, ಕೋಲ್ಕತ್ತಾ, ಹೈದರಾಬಾದ್, ಗುವಾಹಟಿ, ಬ್ಯಾಂಗ್ಳೂರು. ಇದು 6 ಟೋಟಲ್ ಇದೆ. ಆದರೆ ಇದನ್ನು ಮುಚ್ತೇವೆ ಅಂತ ಪ್ರಪೋಸಲ್ ಕಳಿಸಿದ್ರು UGC ಅವರು. ಆದರೆ ಎಕ್ಸಾಮಲ್ಲಿ ಏನಾದರೂ ಕ್ವಶನ್ಸ್ ಬಂದರೆ ಟೋಟಲ್ 6 ಇದೆ. ದಿ UGC ಪ್ರೊವೈಡ್ಸ್ ಡಾಕ್ಟರಲ್ scholarships to all those who clear JRF in the National Eligibility Test. ನಿಮಗೆಲ್ಲ ಗೊತ್ತಿದೆ, NTA ನೆಟ್ನವರು ನಡೆಸುವ ಒಂದು ಎಕ್ಸಾಮಿಂದ JRF, UGC ನೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ PhD ಎಂಟ್ರೆನ್ಸ್ ಟೆಸ್ಟಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದು ಕೂಡ ಮಾಡಿಸೋದು ಯಾರು ಅಂತಂದರೆ ಈ UGCಯಿಂದ ಇದನ್ನು ಪ್ರಪೋಸಲ್ ಯಾರಿಗೆ ಕಳಿಸ್ತಾರೆ? NTAದವರಿಗೆ ಕಳಿಸ್ತಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ. ಸೊ ಮುಂದಿನ ಪ್ರಶ್ನೆ ಏನು ಅಂತಂದರೆ ಚೇರ್ಮನ್ ಯಾರು ಪ್ರಸ್ತುತ? UGCಯ ಚೇರ್ಮನ್ ಯಾರು? ಮಮಿದಾಳಾ ಜಗದೀಶ್ ಕುಮಾರ್. ಈ ಜಗದೀಶ್ ಕುಮಾರ್ ಪ್ರಸ್ತುತ UGCಯ ಚೇರ್ಮನ್. ಮುಂದಿನ ಪ್ರಶ್ನೆ, ಈ UGC ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನ ಸ್ಥಾಪಕರು ಯಾರು ಅಂತ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೊಡಿ. ಹಾಗೆ ಗೊತ್ತಿಲ್ಲ ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಮುಂದಿನ ಇದೇ ಥರದ ವೀಡಿಯೋಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.